ವಿದೇಶದ ಬಗ್ಗೆ ನಮ್ಮ ಸರ್ಕಾರದ ಬಗ್ಗೆ ಹೊಗಳಿದ್ದಾರೆ, ಯಾವ್ದೋ ಯೂನಿವರ್ಸಿಟಿನವ್ರು ಹೊಗಳಿದ್ದಾರೆ ಅಂತ ಹೇಳ್ತಾರೆ. ವಿದೇಶಿಗರ ಮೇಲೆ ಇಷ್ಟು ಪ್ರಮಾಣದಲ್ಲಿ ರೇಪ್ ಆಗಿ ಮರಣ ಆಗ್ತಾ ಇದ್ರೆ ಈ ಸರ್ಕಾರಕ್ಕೆ ಸಂವೇದನೆ ಇಲ್ಲೇನೋ? ಈ ಸರ್ಕಾರಕ್ಕೆ ಏನು ಅನ್ಸೋದಿಲ್ವಾ? ಸರ್, ಈಗ ಸಿದ್ದರಾಮಯ್ಯನವ್ರ ಭಾಷೆಯಲ್ಲಿ ಹೇಳಬೇಕಂದ್ರೆ ಮಾನವರೇ ಇಲ್ವಾ ಸರ್ಕಾರಕ್ಕೆ? ನಾನು ಇದಕ್ಕೆ ಪೊಲೀಸರು ಯಾಕೆ ಇಷ್ಟೆಲ್ಲ ನಡೀತಿದ್ರು ಕೂಡ ದಯವಿಟ್ಟು ಸರ್ಕಾರದ ಕಾರ್ಯಕ್ರಮ ಮಾಡಬೇಕು. ಅದು ನೀವು ಒಬ್ಬರಿದ್ದೀರಿ, ಬೇರೆ ಯಾರಿದ್ದಾರೆ? ನಮ್ಮದಾದ್ರೂ ಆಗ್ಲಿ ಈಗ ಅದನ್ನ ನಿಲ್ಲುವಂಥದ್ದು ಎಲ್ಲಕ್ಕೆ ಮಾತಾಡ್ತೀನಿ. ಆಯ್ತು, ಒಂದೇ ತಕ್ಕಡಿಗೆ ಹಾಕಿ ಅವರು ಈಗ ಅವ್ರು ಮಾತಾಡ್ಲಿಕ್ಕೆ ತಾವು ಕೊಟ್ಟಿದ್ದೀರಿ. ಈಗ ಆಯ್ತು, ಅದಕ್ಕೆ ನೀವು ಯಾಕೆ ಮಲ್ಲಿ ಮಾತಾಡ್ತಾರೆ? ಈಗ ಆಯ್ತು, ಪ್ರತಿಪಕ್ಷನಾಗಿ ಆಯ್ತು ಅವರೇ, ಆಯ್ತು, ಬುದ್ಧಿವಂತ ಹೇಳಿ ಸಾಕು ನಿಮ್ ಬುದ್ಧಿವಾದ. ಆಯ್ತು, ಕೂತ್ಕೊಳ್ಳಿ ಚಂದ್ರಪ್ಪ ಅವರೇ, ಆಯ್ತು, ಅಲ್ಲಿ ಕೂತ್ಕೊಳ್ಳಿ. ಆಯ್ತು, ಹೌದಾ, ನಾನು ಇಲ್ಲ ಅಂತ ಹೇಳಿ ನೋಡಿ. ಪ್ರತಿಪಕ್ಷ ತಾವೇನಿವತ್ತು ಹೇಳ್ತಿದ್ದೀರಾ ಅದು ನಾನು ತಪ್ಪಂತ ಹೇಳೋದಿಲ್ಲ. ಸರ್ಕಾರದೆಲ್ಲ ಮಂತ್ರಿಗಳೆಲ್ಲರೂ ಕೂಡ ಇರಲೇಬೇಕು. ಅವ್ರು ಇಲ್ಲದನ್ನು ಯಾರಿಗೂ ಸಹಿಸ್ಲಿಕ್ಕೆ ಆಗುದಿಲ್ಲ. ಈ ಸರ್ಕಾರದ ಮರ್ಯಾದೆಯನ್ನು ಮಂತ್ರಿಗಳೇ ತೆಗಿತಾರೆ ಅಷ್ಟೇ. ಎಷ್ಟು ಉತ್ತಮವಾದ ಕೆಲಸ ಮಾಡಿಕೊಂಡು ಸರಿಯಾದ ಸಮಯಕ್ಕೆ ಬರದೆ ಈ ಮಂತ್ರಿಗಳೇ ಆ ಒಂದು ಗೌರವ ತೆಗಿತಾರೆ. ಬೇರೆ ಎಲ್ಲ ಕೆಲಸ ಮಾಡಿಕೊಂಡು ಇವತ್ತು ಆಯ್ತು ಆಯ್ತು ನಾನು ಹೇಳಿ ಕೇಳಿ, ಮುನಿಯಪ್ಪನ ಮಂತ್ರಿ ಅವರು ಕೇಳಿ. ಇಲ್ಲಿ ಸಂಜೆ ಹೊತ್ತು ಆಗುವ ಕೃಷ್ಣ ಬೈರಾಗ್ ಒಬ್ಬ ಬಿಟ್ಟು ಬೇರೆ ಯಾರು ಇಲ್ಲ. ಅವ್ರು ಇದ್ದ ಕಾರಣ 4-5 ಜನ ಮಾತಾಡಿದ್ರು. ಊರಿಗೊಬ್ಳೆ ಅವರೊಬ್ಬರು ಇಲ್ಲದಿದ್ರೆ ಅವ್ರಿಗೆ ಮಾತಾಡುವ ಅವಕಾಶ ಇರಲಿಲ್ಲ. ನಾವೆಲ್ಲರೂ ಕೂಡ ಸಾಯಂಕಾಲ ತಗೊಳ್ತೇವೆ. ಈ ಅಸೆಂಬ್ಲಿಯಲ್ಲಿ ಮಂತ್ರಿಗಳಿಗೆ ಬರ್ಲಿಕ್ಕೆ ಇಷ್ಟ ಇಲ್ಲದ ಲೇಟ್ ಆಗಿದೆ, ಮತ್ತೆ ಯಾಕೆ ಮಂತ್ರಿ ಆಗಬೇಕು? ಬರುವಾಗ ಕೂತ್ಕಳಿಸಿ ಅಲ್ಲ, ಮಂತ್ರಿ ಆಗ್ಬೇಕಂತೆ. ಅಸೆಂಬ್ಲಿಗೆ ಬಂದು ಕೂತ್ಕೊಂಡು ಉತ್ತರ ಕೊಡ್ಲಿಕ್ಕೆ ಸರ್ಕಾರದ ಪರವಾಗಿ ನಿಲ್ಲಕ್ಕೆ ಆಗುದಿಲ್ಲ. ಅದನ್ನೇನ್ ಮಾಡಬೇಕಾದ್ರೆ ನೀನು ಅವರೊಬ್ಬರು ಇಲ್ಲದಿದ್ರೆ 5-6 ಜನ ಮಾತಾಡ್ಲಿಕ್ಕೆ ಆಗ್ತದ? ನಮ್ಗೆ ಎಷ್ಟು ಸಮಯ ಇದಾಗ್ತಿತ್ತು. ಈಗ ಬೆಳಿಗ್ಗೆ ಅವ್ರು ಕರೆಕ್ಟ್ ಈಗ ತೆಕ್ಕೊಂಡು ನಮ್ದು ಕಾರ್ಯಕ್ರಮದೆಲ್ಲ ಇದೆ. ಅದು ಅವ್ರು ಹೇಳಿದಾಗ ತಪ್ಪಂತ ಹೇಳಿಕ್ಕೆ ಆಗುದಿಲ್ಲ ಅಲ್ಲ, ಅದು ನಮ್ಗೆ ಡಿಫೆಂಡ್ ಮಾಡ್ಲಿಕ್ಕೆ ಎಲ್ಲಿ ಕೂಡ ಆಗುದಿಲ್ಲ. ಈಗ ಬೇಗ ಮುಗಿಸಿ ಮತ್ತೆ ಬಿಲ್ ನಾವು ತೆಕ್ಕೊಳ್ಳುವ. ನೀವು ಮಧ್ಯಾಹ್ನ ಮಾತಾಡಿ. ಸನ್ಮಾನ್ಯ ಅಧ್ಯಕ್ಷರೇ, ನಮ್ಮ ನಾಯಕರು ಪದೇ ಪದೇ ಪದ್ಮಾವತಿ ಅಂತಾರೆ. ಯಾರಿಗೆ ಪದ್ಮಾವತಿ ನನ್ಗೆ ಗೊತ್ತಿಲ್ಲ. ನೀವೇ ಹೇಳಿ ಯಾವ್ದಕ್ಕೆ ಅಂತ ಹೇಳ್ಬಿಡಿ. ಅಲ್ಲ, ಯಾವ್ದಕ್ಕೆ ಅಂತ ಹೇಳಿ, ಯಾವ್ದಕ್ಕೆ ಅಂತ ಹೇಳಿ. ಉಳಿದವನೊಬ್ಬ ಗೌಡ ಅಂತ ನಾವು ಕೇಳಿದ್ದೀವಿ. ನಮ್ಮ ನಾಯಕರಿಗೆ ಇದು ಯಾವ್ದು ಪದ್ಮಾವತಿ ಇದು ಗೊತ್ತಿಲ್ಲ. ನನ್ಗೆ ಏನ್ ಗೊತ್ತಿಲ್ಲ. ಪದೇ ಪದೇ ಪದ್ಮಾವತಿ ಅಂತಾರೆ. ಅದಕ್ಕೆ ನಮ್ಗೆ ಉಳಿದವನೊಬ್ಬ ಗೌಡ ಬೆಳಿಗ್ಗೆ ಬರೋಲ್ಲ, ಸಂಜೆ ಬೇಕಲ್ಲ. ನಿಮಗೆ ಕಾಳಜಿ ಇದೆ, ಅದಕ್ಕೆ ಬಂದು ಕೂರ್ತೀರಿ. ತಮಗೆ ಕಾಳಜಿ ಬಾಲಕೃಷ್ಣ ಅವರೇ, ಸಂಜೆ ಹೊತ್ತು ನೀವು ಕೂಡ ಇರುವುದಿಲ್ಲ. ಸಂಜೆ ಹೊತ್ತು ನೀವು ಕೂಡ ಅಲ್ಲಿ ಇರುವುದಿಲ್ಲ, ಬೇಗ ಹೋಗ್ತೀರಲ್ಲ ಕೂಡ. ಅಲ್ಲ, ಕೃಷ್ಣ ಬೈರೇಗೌಡರಿಗೆ ಹೊಗಳಿದ್ರೂ ಯಾಕೋ ಸರಿ ಹೋಗ್ಲಿಲ್ಲ ಅಂತ ಅನ್ಸ್ತದೆ. ನಾನು ಊರಿಗೊಬ್ಳೆ ಪದ್ಮಾವತಿ ಅಂತ ಹೇಳ್ಬೇಕಾಗಿತ್ತು, ಬಿರಿ ಪದ್ಮಾವತಿ ಅಂತ ಹೇಳಿದೆ. ಬೇಡ, ಇನ್ಮೇಲೆ ಊರಿಗೊಬ್ರೆ ಆಳೂರಿಗೆ ಉಳಿದವನೇ ಗೌಡ. ಬೇರೆ ತರ ಊರಿಗೆ ಉಳಿದವನೊಬ್ಬ ಗೌಡ ಅಂತ ಕೇಳಿದೀವಿ. ಆದ್ರೆ ಈ ಮಾತು, ಈ ನಾಡ್ನುಡಿ ನಾನು ಕೇಳಿಲ್ಲ ಅಂತ ಹೇಳಿದೆ ಅಷ್ಟೇ. ಅದು ಅಲ್ಲದೆ ಕಾನೂನು ಸಚಿವರೇ, ಒಂದ್ ಸೆಕೆಂಡ್, ಕಾನೂನು ಸಚಿವರೇ, ಈಗ ನಮ್ಮ ಕೆಲವೊಂದು ಮಂತ್ರಿಗಳು ಕೂಡ ಮುಖ್ಯಮಂತ್ರಿಗಳು ಬಂದಾಗ ಎಲ್ಲ ಬಂದು ಕೂತ್ಕೊಳ್ತಾರೆ. ಆಗ ಬೇಡ, ಮುಖ್ಯಮಂತ್ರಿ ನಿಭಾಯಿಸ್ತಾರೆ. ಮುಖ್ಯಮಂತ್ರಿ ಇಲ್ಲದಾಗ ಬರ್ಬೇಕಲ್ಲ, ಅವ್ರು ಬಂದಾಗ ಬರೋದು, ಕೂತ್ಕೊಂಡು ಬಂದು ಹೋಗುದು, ಏನ ಪ್ರಯೋಜನ ಇದೆ? ಎಲ್ಲ ಅಧ್ಯಕ್ಷರೇ, ಮುಖ್ಯಮಂತ್ರಿಗಳು ಮಾತಾಡೋನು ಅವ್ರು ಇರುವುದಿಲ್ಲ. ಅವರು ಪ್ರತಿಪಕ್ಷ ಮಾತಾಡಾಗ ಬೇಗ ಮುಗಿಸ್ಲಿ. ಉಪಮುಖ್ಯಮಂತ್ರಿ ಮಾತಾಡೋದು ಸಿದ್ದರಾಮಯ್ಯ ಅವ್ರ ಗುಂಪು.